ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಾವಿದ್ದೀವಿ ವಿವೇಕ್ ನಗರ್ ಬೆಂಗಳೂರು, ಶಾಪ್ ನಂಬರ್ 85/1, ಆಪೋಸಿಟ್ ಟು ಇನ್ಫ್ಯಾಂಟ್ ಜೀಸಸ್ ಪಿಲ್ಗ್ರಿಮೇಜ್ ಸೆಂಟರ್. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ. ಶಶಿಕಲಾ ಮೇಡಮ್, ಈ ಶಾಪ್ ನೀವು ಎಷ್ಟು ಟೈಮಿಂದ ನಡೆಸ್ತಾ ಇದ್ದೀರಾ? ನಾವು 40 years ಇಂದ 40 years ಇಂದ ರನ್ ಮಾಡ್ತಾ ಇದ್ದೀರಾ? ಓಕೆ, ತುಂಬ ಟೈಮಿಂದ. ಓಕೆ, ಶಾಪ್ ಟೈಮಿಂಗ್ಸ್ ಏನು? ಬೆಳಗ್ಗೆ 10ರಿಂದ ಸಾಯಂಕಾಲ 10. ಏನಾದ್ರು ವಾರಕ್ಕೆ ಒಂದಿನ ರಜಾ ಏನಾದ್ರು ಇದೆಯಾ? ಇಲ್ಲ, ನಾವು ಯಾವಾಗ ಇಷ್ಟಪಡ್ತೀವೋ ಅವಾಗ ರಜೆ. ಸಂಡೇಸ್ ಅಲ್ಲಿ ಮಾತ್ರ ಸ್ವಲ್ಪ ಲೇಟ್ ಓಪನ್ ಆಗುತ್ತೆ, 11 o'clock ಲಿಂದ ಮತ್ತೆ ನೈಟ್ 10 o'clock ತನಕ ಇರುತ್ತೆ ಶಾಪ್. ಕ್ರಿಸ್ಮಸ್ಗೆ ಡೆಕೋರೇಷನ್ ಐಟಮ್ಸ್ ನಿಮ್ಗೆ ಏನೇನ್ ಬೇಕು? ಇವಾಗ ಪ್ರೆಸೆಂಟ್ ಗೆ ಇವಾಗ ನಿಮ್ಗೆ ಗ್ರಿಪ್ ಸೆಟ್ ಬೇಕಂದ್ರೆ ನೋಡಿ, ಇದು ಮಣ್ಣಿಂದಿದೆ, ಮತ್ತೆ ಸೆರಾಮಿಕ್ ಇದೆ. ನಿಮ್ಗೆ ಸೆರಾಮಿಕ್ ಬೇಕಂದ್ರೆ ಸೆರಾಮಿಕ್ ಸಿಗುತ್ತೆ, ಮತ್ತೆ ಬಾಲ್ಸ್, ನಿಮ್ಗೆ ಬಲೂನ್ಸ್, ಲೈಟ್ಸ್, ನಿಮ್ಗೆ ಏನ್ ಬೇಕೋ ಎಲ್ಲಾ ತರದ ಕ್ರಿಸ್ಮಸ್ ಐಟಮ್ಸ್, ಡೆಕೋರೇಷನ್ ಐಟಮ್ಸ್ ಸಿಗುತ್ತೆ. ನ್ಯೂ ಇಯರ್ ಡೆಕೋರೇಷನ್ಸ್ ನಮ್ಮ ಹತ್ರ ಇರುತ್ತೆ. ನಾವು ಸೀಸನ್ಗೆ ಒಂದ್ಸತಿನೇ, ಇಯರ್ಲಿ ಒನ್ಸ್ 20 days ಈ ಬಿಸ್ನೆಸ್ ಮಾಡೋದು. ಫುಲ್ ಇಯರ್ ಬಂದು ನಮ್ದು ಬೈಬಲ್ ಸ್ಟಾಲ್ ಇದೆ. ಓಕೆ ಓಕೆ. ಇಲ್ಲಿ ದೇವ್ರ ವಾಕ್ಯಗಳು ಸಿಗುತ್ತೆ, ಕ್ರಿಶ್ಚಿಯನ್ಸ್ ಮತ್ತೆ ಬೈಬಲ್ಸ್ ಎಲ್ಲ ಸಿಗುತ್ತೆ. ಸೊ ಹೇಗಾಗ್ತಾ ಇದೆ ಮ್ಯಾಮ್ ಬಿಸ್ನೆಸ್? ಬಿಸ್ನೆಸ್ ನಮ್ಗೆ ಚೆನ್ನಾಗಿ ಆಗ್ತಾ ಇದೆ. ಚೆನ್ನಾಗಿ ಆಗ್ತಾ ಇದೆ. ಓಕೆ, ನಮ್ ದೇವ್ರ ಬ್ಲೆಸ್ಸಿಂಗ್ ಇಂದ, ಹಳೆ ಅಂಗಡಿ ಅನ್ನೋದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ಅಂಗಡಿ ಗೊತ್ತಿರೋದ್ರಿಂದ ತುಂಬಾ ದೂರದಿಂದ ಬರ್ತಾರೆ. ಇಲ್ಲಿ ಇದ್ದಿ ಕಸ್ಟಮರ್ ಎಲ್ಲ ದೂರ ಹೋಗಿರೋರೆಲ್ಲ ಅಲ್ಲಿಂದಾನೇ ಇಲ್ಲಿಗೆ ಬರ್ತಾರೆ. ಸರ್ಜಾಪುರ, ಆನೇಕಲ್ಲು, ಚಂದಾಪುರ, ಬೇಗೂರು, ಈ ಕಡೆ ಸರ್ಜಾಪುರ ಕಡೆ, ಮತ್ತೆ ಎನ್ನೂರು ಕ್ರಾಸ್, ಎಲ್ಲಾ ಕಡೆಯಿಂದ ನಮ್ಗೆ ಬರ್ತಾರೆ ಕಸ್ಟಮರ್. ಗ್ರೇಟ್ ಗ್ರೇಟ್, ತುಂಬಾ ಖುಷಿ ಆಯ್ತು ಕೇಳಿ ಇದು. ಮೇಡಮ್, ಇವಾಗ ನೀವು ಕ್ರಿಸ್ಮಸ್ ಡೆಕೋರೇಷನ್ಸ್ ಹಾಕಿದೀರಾ, ನಿಮಗೆ ಇಷ್ಟವಾದ ಒಂದು ಡೆಕೋರೇಷನ್ ಐಟಮ್ ಯಾವುದು? ಕ್ರಿಸ್ಮಸ್ ಡೆಕೋರೇಷನ್ ನಿಮಗೆ ತುಂಬಾ ಇಷ್ಟ ಆಗಿರೋದು? ನಮ್ಗೆ ತುಂಬಾ ಇಷ್ಟ ಆಗಿರೋದಂದ್ರೆ ಸ್ಟಾರ್ಸ್. ಓಕೆ ಓಕೆ, ಅದೊಂದೇ ಲೈಕ್ ಮಾಡೋದು. ಬೇಕಾದ್ರೆ ನಾವು ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನಾವು ಯಾವ್ದು ಡೆಕೋರೇಷನ್ ಮಾಡಕ್ ಹೋಗಲ್ಲ. ನಾವು ಕ್ರಿಸ್ಟಿಯನ್ಸೇ, ನಾವು ಯಾವ್ದು ಡೆಕೋರೇಷನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಬ್ಯುಸಿ ಆಗಿರ್ತೀವಲ್ಲ. ಸೊ ಯಾವ್ದು ಮನೇಲಿ ಕೆಲಸ ಮಾಡ್ಕೊಳಕ್ ಆಗಲ್ಲ, ಡೆಕೋರೇಷನ್ ಮಾಡಕ್ ಆಗಲ್ಲ, ಶಾಪಿಂಗ್ ಮಾಡಕ್ ಆಗಲ್ಲ. ಎಲ್ಲ ಆಫ್ಟರ್ ಕ್ರಿಸ್ಮಸ್ ನಾವು ಮಾಡ್ತೀವಿ, ಇಲ್ಲಾಂದ್ರೆ ಬಿಫೋರ್ ಕ್ರಿಸ್ಮಸ್ ಮಾಡ್ಬೇಕು ಏನಿದ್ರು. ಸೊ ಅಂಗಡಿ ಇರೋದ್ರಿಂದ ನಮ್ಗೆ ಅದಕ್ಕೆ ಟೈಮ್ ಸಿಗಲ್ಲ. ಸೊ ನಮ್ಗೆ ಇಷ್ಟ ಬೆಲೆ ಶಾಪ್ ಅಲ್ಲೇನೆ ಯಾವಾಗ್ಲೂ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ನಿಮ್ ಮನೆ ಎಲ್ಲಿದೆ? ಹತ್ರನೇ ಹತ್ರ ಇದೆ, 2 minutes ವಾಕಬಲ್ ಡಿಸ್ಟೆನ್ಸ್. ನಿಮ್ ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ನಮ್ಮ ಹಸ್ಬೆಂಡ್, ನಮ್ಮಿಬ್ಬರು ಮಕ್ಳು ಇದೀವಿ. ಈಗ ನೀವು ಹೇಳಿದ್ದ ಇದ್ರಲ್ಲಿ ನಾನು ಅನ್ಕೊಂಡೆ ನೀವು ತುಂಬಾ ಬಿಸಿ ಇರ್ತೀರಾ, ಯಾಕಂದ್ರೆ ಫಿಕ್ಸ್ಡ್ ಕ್ಲೈಂಟ್ಸ್ ಇದಾರೆ, ಪ್ಲಸ್ ಅಡಿಷನಲ್ ಕ್ಲೈಂಟ್ಸ್ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಬಟ್ ಸ್ಟಿಲ್ ನಿಮ್ಗೆ ಅಂತ ಸ್ವಲ್ಪ ಲೆಜರ್ ಟೈಮ್ ಸಿಕ್ಕಿದಾಗ, ಸ್ವಲ್ಪ ಬಿಡು ಸಿಕ್ಕಿದಾಗ ನೀವು ಏನ್ ಹವ್ಯಾಸಗಳಿದೆ, ಏನ್ ಮಾಡ್ತೀರಾ ನೀವು? ನಾವು ನಮ್ಗೆ ಬಿಡು ಸಿಕ್ಕಿದಾಗ ನಮ್ ಚರ್ಚ್ ಹೋಗೋದು. ಓಕೆ ಓಕೆ, ಚರ್ಚ್ ನಾವು ಅದ್ರಲ್ಲೇ ನಾವು ಫುಲ್ ಬಿಸಿ. ಇವಾಗ ಇಷ್ಟು ವರ್ಷದಿಂದ, 40 ವರ್ಷದಿಂದ ಇದು ಬಿಸ್ನೆಸ್ ಅಲ್ಲಿ ಇದ್ದೀರಾ, ನಿಮ್ಗೇನಾದ್ರು ಒಂದು ಕನಸಿದ್ಯಾ, ಡ್ರೀಮ್ ಇದೆಯಾ, ನಾನು ಇದು ಅಚೀವ್ ಮಾಡ್ಬೇಕು? ಇದೆ ನಮ್ಗೆ. ಬಂದು ನಮ್ ಓನ್ ಲ್ಯಾಂಡ್ ಅಲ್ಲಿ ದೊಡ್ಡದಾಗಿ ಗೋಡನ್ ಕನ್ಸ್ಟ್ರಕ್ಷನ್ ಮಾಡಿ ಒಂದು 15 to 20 ಸ್ಟಾಫ್ಸ್ ಗೆ ಕೆಲಸ. ಇವಾಗ ನಮ್ಮ ಶಾಪ್ ಅಲ್ಲಿ ಆಲ್ರೆಡಿ 2 ಸ್ಟಾಫ್ ಇದಾರೆ ಕೆಲಸ ಮಾಡೋರು. ಸೊ ಬಟ್ ಇನ್ನೂ ಜಾಸ್ತಿ ಜನಕ್ಕೆ ಇದ್ ಮಾಡ್ಬೇಕು. ಇನ್ನೊಂದ್ ಏನಂದ್ರೆ ಲೇಡೀಸ್ ಗೆ ಮೋಟಿವೇಶನ್ ಆಗಿ ನಾವು ನಮ್ ಬಿಸ್ನೆಸ್ ನ ಡೆವಲಪ್ ಮಾಡ್ಬೇಕು ಅಂತ. ಸೊ ಯಾರು ಏನ್ ಕಡಿಮೆ ಇಲ್ಲಲ್ಲ. ಸೊ ಅದ್ರಲ್ಲಿ ನಮ್ಗೆ ದೊಡ್ಡದಾಗಿ ಡೆವಲಪ್ ಮಾಡ್ಬೇಕು. ಇದು ರೆಂಟ್ ಶಾಪ್ ನಮ್ಗೆ ಇವಾಗ ಇಷ್ಟು ವರ್ಷ ಇಂದ. ಸೊ ಏನಂದ್ರೆ ನೆಕ್ಸ್ಟ್ ಲೆವೆಲ್ ನಮ್ಗೆ ಓನ್ ಶಾಪ್ ಆಗಿರ್ಬೇಕು ನಾವ್ ಮಾಡ್ಬೇಕಂದ್ರೆ. ಸೊ ಅಲ್ಲಿ ನಮ್ಗೆ ಒಂದು 10ರಿಂದ 20 ತನಕ ಕಸ್ಟಮರ್, ನಮ್ಗೆ ಎಂಪ್ಲಾಯೀಸ್ ಇರ್ಬೇಕು ಅನ್ನೋದು ನಮ್ಮ ಒಪಿನಿಯನ್. ಸೊ ಆತರ ಬಿಸ್ನೆಸ್ ಡೆವಲಪ್ ಮಾಡ್ಬೇಕು. ಫ್ಯೂಚರ್ ಅಲ್ಲಿ ನಮ್ಮ ಮಕ್ಳು ಈ ಬಿಸ್ನೆಸ್ ಓವರ್ಟೇಕ್ ಮಾಡ್ಬೇಕು ಅನ್ನೋದೇ, ಅವರು ಕಂಟಿನ್ಯೂ ಮಾಡ್ಬೇಕು ಇಬ್ರು ಅಂತ ಹೇಳ್ಬಿಟ್ಟು. ಸೊ ಅವ್ರು ಎಲ್ಲಾರು ಇಂಜಿನಿಯರ್ ಆಗ್ಬಿಟ್ಟು ಎಲ್ಲಾರ್ಗು ಕೆಲಸ ಸಿಗಲ್ಲ, ಎಲ್ಲಾರ್ಗು ಇದಿರಲ್ವಲ್ಲ. ಸೊ ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ನೀವು ಸ್ಟಡೀಸ್ ಮಾಡಿ ನಿಮ್ ಕೆಪಾಸಿಟಿ ತಕ್ಕಷ್ಟು ಅಡಿಷನಲ್ ಆಗಿ ನೀವು ಬಂದು ಕೆಲ್ಸನೂ ಕಲ್ತ್ಕೊಳ್ಳಿ. ಯಾಕಂದ್ರೆ ನಾನು ಬಂದು ಅನ್ಎಜುಕೇಟೆಡ್, ನಾನು ಓದಿಲ್ಲ. ಹಸ್ಬೆಂಡ್ ಮಾತ್ರ 10th ತನಕ ಓದಿದ್ದಾರೆ. ನಾನು ನಮ್ಮ ಪೇರೆಂಟ್ಸ್ ಚಿಕ್ಕ ವಯಸ್ಸಲ್ಲಿ ಇಲ್ದೇ ಇರೋದ್ರಿಂದ ನಾನು ಕೆಲ್ಸಕ್ಕೆ ಎಜುಕೇಶನ್ ಇಲ್ದೇ ಇದ್ದಿದ್ದು ನನ್ಗೆ ಗೊತ್ತಿಲ್ಲ. ಆಫ್ಟರ್ ಮ್ಯಾರೇಜ್ ನಾನು ಇಲ್ಲಿ ಬಂದ್ಮೇಲೆನೆ ಈ ಕೆಲಸ ಕಲ್ತ್ಕೊಂಡಿದ್ದು. ಸೊ ಅವಾಗಿಂದ ನನ್ಗೆ ತುಂಬಾ ಜನ ಕಸ್ಟಮರ್ ಬಂದು ನಾನು ಅಪ್ರಿಶಿಯೇಟ್ ಮಾಡ್ತಾರೆ, ನೀವು ಲೇಡೀಸ್ ಆಗಿದ್ದು ನೀವು ಈ ಕೆಲಸ ಮಾಡ್ತೀರಾ, ತುಂಬಾ ಖುಷಿ ಆಗುತ್ತೆ ಅಂತ. ಸೊ ನನ್ಗೆ ಬಂದು ಆನೆಸ್ಟ್ ಆಗಿ ಯಾವ ಕೆಲಸ ಆದ್ರೂ ಮಾಡ್ಬೇಕು ಅನ್ನೋದು ಒಪಿನಿಯನ್. ಸೊ ಅದನ್ನೇ ನಮ್ಮ ಮಕ್ಳಿಗೆ ಇಬ್ಬರಿಗೂ ನಾವು ಹೇಳ್ಕೊಡ್ತಾ ಇದೀವಿ. ನಾನಾಗ್ಲಿ ನಮ್ಮ ಹಸ್ಬೆಂಡ್ ಆಗ್ಲಿ ಇಬ್ರು ಹೇಳ್ಕೊಡೋದು ಒಂದೇ ವಿಷಯ ಏನಂದ್ರೆ, ಆನೆಸ್ಟ್ ಆಗಿ ಮಾಡೋ ಕೆಲಸ ಸಂತೋಷದಿಂದ ಮಾಡಿ ಅಂತ ಹೇಳ್ಕೊಡ್ತಾ ಇದೀವಿ. ಸೊ ಅದಕ್ಕೆ ಅವ್ರಿಬ್ಬರನ್ನ ನಾವ್ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಬೇಕು,
ನಿಮ್ಮ ಉದ್ದೇಶ ಕೇಳಿ ತುಂಬಾ ಖುಷಿ ಆಯ್ತು. ಬೇಗ ಆದಷ್ಟು ಬೇಗ ನೀವೇನೇನು ಅನ್ಕೊಂಡಿದ್ದೀರಾ ಅದು ನೆರವೇರ್ಲಿ ಅಂತ ಆಶಿಸ್ತೀವಿ. ನಿಮ್ಮ ಓನ್ ಲ್ಯಾಂಡ್ ಅಲ್ಲಿ ನೀವು ನಿಮ್ಮ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮತ್ತು ತುಂಬಾ ಜನಕ್ಕೆ ಕೆಲಸಕ್ಕೆ ಕೊಡಿ. ಪರ್ಮನೆಂಟ್ ಆಗಿ ಲೇಡೀಸ್ಗೂ ತಗೊಳ್ತೀವಿ ಸ್ಟಾಫ್ ಅಂತ ಹೇಳ್ತಾ ಇದ್ದೀರಾ, ಅದು ತುಂಬಾ ಖುಷಿ ಆಯ್ತು. ಒನ್ ಆಫ್ ದ ರೀಸನ್ಸ್ ನಮ್ಮ ಕಾರ್ಯಕ್ರಮಕ್ಕೆ ಇದೇನೆ. ಯಾಕಂದ್ರೆ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು, ದೊಡ್ಡ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಬೇಕು, ಅದೇ ಕೆಲಸ ಬೇರೆ ಕೆಲಸ ಅಲ್ಲ ಅಂತ ನಾವು ಅನ್ಕೊಳಕ್ ಆಗಲ್ಲ. ಯಾವುದೇ ಕೆಲಸ ಆಗ್ಲಿ ನಮ್ಗೆ ಖುಷಿಯಿಂದ ಮಾಡ್ಬೇಕು. ಖಂಡಿತ. ತುಂಬಾ ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಟೆಡ್ ಆಗಿದ್ರೆ ಅದು ನಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ಬೇಕು, ನಮಗೆ ಖುಷಿ ಕೊಡ್ಬೇಕು. ಸೊ ಆಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸು ಇರಬೇಕು. ನಿಮ್ ಬೈ ಗಾಡ್ಸ್ ಬ್ಲೆಸ್ಸಿಂಗ್ಸ್ ನಿಮ್ ಬಿಸ್ನೆಸ್ಗೂ ಒಳ್ಳೇದಾಗ್ಲಿ, ತುಂಬಾ ಪ್ರೋಗ್ರೆಸ್ ಆಗ್ಲಿ, ತುಂಬಾ ಇನ್ನು ಬೆಳೀಲಿ, ಗ್ರೋತ್ ಆಗ್ಲಿ ಮತ್ತು ನಿಮ್ಗೂ ನಿಮ್ ಕುಟುಂಬದವರಿಗೂ ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ನಿಮ್ಗೆ ಹ್ಯಾಪಿ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ. ವಿಶ್ ಯು ಮೆರಿ ಕ್ರಿಸ್ಮಸ್.